ಕಂಚಿಕಾಯಿ ಸಾಸಿವೆ. ಕಂಚಿಕಾಯಿ ಅಂದರೆ ಹುಳಿ ನಿಂಬೆ ಅಂತಲೂ ಹೇಳ್ತಾರೆ, ಕಂಚಿಕಾಯಿ ಅಂತಲೂ ಹೇಳ್ತಾರೆ. ಕಂಚಿಕಾಯಿ 2 ಇಟ್ಕೊಂಡಿದ್ದೀನಿ. ಕಂಚಿಕಾಯಿ ಸಾಸಿವೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. 2 ಕಂಚಿಕಾಯಿ, ಒಂದು 8ರಿಂದ 10 ಒಣಮೆಣಸಿನ್ಕಾಯಿ, 2 ಚಮಚ ಸಾಸಿವೆ, 1 ಚಮಚ ಅರಿಶಿನ ಪುಡಿ, ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು. ಈಗ ಇದನ್ನೆಲ್ಲ ಹುರ್ಕೋಬೇಕು. ಒಂದು ಬಾಣಲಿಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೋಬೇಕು. ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ನೀವು ಅಡುಗೆ ಎಣ್ಣೆ ಆದರೂ ಹಾಕ್ಕೋಬೋದು. ಒಣಮೆಣ್ಸಿನ್ಕಾಯಿ ಹುರಿಯೋಕೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಹುರಿಲಿ. ಸ್ವಲ್ಪ ಹುರಿದ್ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಅರ್ಧ ಹುರ್ಕೊಂಡಿದೆ ಒಣಮೆಣ್ಸಿನ್ಕಾಯಿ. ಈಗ ಸಾಸಿವೆನೂ ಹಾಕಿ ಅದ್ರ ಜೊತೆಗೇ ಹುರಿಯೋಣ. ಈ ಸಾಸಿವೆನೂ ಹುರಿಯೋಷ್ಟರಲ್ಲೇ ಒಣಮೆಣ್ಸಿನ್ಕಾಯಿ ಫುಲ್ಲು ಹುರಿಯುತ್ತೆ. ಈಗ ಅರಿಶಿನ ಪುಡಿನೂ ಅದ್ರ ಜೊತೆಗೇ ಹಾಕ್ಕೊಂಡು ಹುರಿಬೇಕು. ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಈಗ ಇಷ್ಟು ಹುರಿದಿದೆ, ಎಲ್ಲ ಹುರ್ಕೊಂಡಿದೆ. ಇದ್ರ ಜೊತೆಗೆ ಹುಣಸೆಹಣ್ಣು ಒಂದು ಹಾಕ್ಕೊಂಡು ತಣ್ಣಗಾಗೋಕೆ ಬಿಡೋಣ. ಈಗ ತಣ್ಣಗಾಗಲಿ, ಅಷ್ಟೊತ್ತಿಗೆ ಕಂಚಿಕಾಯಿನ ಹೆಚ್ಚೋಣ. ಕಂಚಿಕಾಯ್ದು ಸಿಪ್ಪೆ ಎಲ್ಲ ತಕ್ಕೋಬೇಕು. ಈ ಥರ ಎಲ್ಲ ಮೇಲಿರೋ ಸಿಪ್ಪೆ ಎಲ್ಲ ತೆಗೆದು ಇದನ್ನ ಹೆಚ್ಕೋಬೇಕು ಸಣ್ಣಕ್ಕೆ. ನೋಡಿ, ಈ ಥರ ಸಿಪ್ಪೆ ಎಲ್ಲ ತೆಗೆದು ಈಗ ಇದನ್ನು ಸಿಪ್ಪೆ ತಕ್ಕೋಬೇಕು. ಇಷ್ಟು ಕಾಯಿ ಹೋಳು ಹಾಕ್ಕೋಬೇಕು. ಒಂದು ಅರ್ಧ ಕಡಿ ಇದ್ರೆ ಸಾಕು. ಅರ್ಧ ಗರಿಟೆಯಲ್ಲಿ ಅರ್ಧ ಇದ್ದರೆ ಸಾಕು. ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ, ನೀವು ಯಾವ ಬೆಲ್ಲನಾದ್ರೂ ಹಾಕ್ಬೋದು. ನಾವು ಜೋನಿ ಬೆಲ್ಲ ಹಾಕ್ತಾಯಿದ್ದೀವಿ. ಒಂದು 2 ಚಮಚ ಬೆಲ್ಲ ಹಾಕ್ಕೋಬೇಕು. ಒಂದು ಸಣ್ಣ ಚಮಚದಲ್ಲಿ 2 ಚಮಚದಷ್ಟು ಉಪ್ಪು ಹಾಕ್ಕೋಬೇಕು. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಆ ಹುಳಿ ಕಂಚಿಕಾಯಿ ಇರುತ್ತಲ್ಲ, ಅದನ್ನ ಹೆಚ್ಕೊಂಡಿರ್ತೀವಲ್ಲ ಸಿಪ್ಪೆ ತೆಗೆದು, ಆ ಹೋಳು ಮೇಲೆ ಬೆಲ್ಲ ಉಪ್ಪು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಈಗ ಹುರಿದಿರೋದನ್ನ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಕಾಯಿ ಹೋಳು, ಹುಣಸೆಹಣ್ಣು, ಸಾಸಿವೆ, ಒಣಮೆಣ್ಸಿನ್ಕಾಯಿ, ಅರಿಶಿನ ಪುಡಿ ಎಲ್ಲ ಹುರ್ಕೊಂಡಿರೋದನ್ನು ಇದರೊಳಗಡೆ ಹಾಕಿ ಮಿಕ್ಸಿಗೆ ಹಾಕ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಇಷ್ಟು ನುಣಿಯಾದರೆ ಸಾಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಥರ ಮಾಡಿಕೊಂಡ್ರೆ ಸಾಕು. ಈಗ ಉಪ್ಪು ಬೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿರೋ ಈ ಹೋಳನ್ನೆಲ್ಲ ಈ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಇದನ್ನು ರುಬ್ಕೋಬೇಕು. ಇದು ರುಬ್ಕೊಂಬಂದಿದ್ದೀನಿ, ತರಿಯಾಗಿ ರುಬ್ಬಿದೆ ಇದು. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ. ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಒಂದು ಅರ್ಧ ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ ಹಾಕ್ಕೊಂಡು ಇದನ್ನು ಹುರಿಯೋಣ. ಇದು ಕೆಂಪಾಗಲಿ. ಈಗ ಆಯಿತು. ಸ್ವಲ್ಪ ಕೆಂಪಾದಮೇಲೆ ಈ ರುಬ್ಬಿರೋದನ್ನು ಇದರೊಳಗಡೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಇದೆ, ಇಷ್ಟು ಬಿಸಿ ಆದರೆ ಸಾಕು. ಈಗ ಇದು ಅನ್ನದ ಜೊತೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಜ್ವರ ಬಂದವರಿಗೆ, ಮೈಕೈ ನೋವಿದ್ದವರಿಗೆ ಇದನ್ನ ಅನ್ನದ ಜೊತೆ ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಬಾಯಿ ಕೆಟ್ಟೋಗಿರೋ ಥರ ಇರುತ್ತಲ್ಲ, ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೆಂಗಿದೆ ಅಂತ ನೋಡಿ
ಟ್ರೈ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.